ಓಕೆನಾ ಭವ್ಯ? ಯೂಟ್ಯೂಬ್ ಹಾಕ್ತಾರೆ ಹುಷಾರು. ಹಾಕೋದು ನಿಮ್ಮನ್ನೇ ಹಾಕ್ಬಿಡ್ತೀನಿ, ನಿಮ್ಮನ್ನೇ ಫಸ್ಟ್ ಹಾಕೋದು. ಹಿಂಗೆ ಹೇಳ್ತಿರಲ್ಲ, ಯಾವಾಗಲೂ ನಿಮ್ಮನ್ನೇ ಹಾಕೋದು. ಇಲ್ಲ ಭವ್ಯ, ಲಿಂಗದುವಾ? ಹಾಂ, ಅದು ಆಕಾರನೂ ನೋಡಿ ಹಾಗೆ ಇರುತ್ತೆ, ಲಿಂಗದ ಥರನೇ. ಲಿಂಗದ ಮರ ಇದು, ಲಿಂಗದು. ಬಿದ್ದರೆ ಕೆಳಕ್ಕೆ ಒಡೆದೋಗ್ಬಿಡುತ್ತೆ, ಒಂದೊಂದು ಒಡೆಯಲ್ಲ. ಒಂದೊಂದು ಒಡೆಯಲ್ಲ, ಒಂದೊಂದು ಬಿದ್ದಿದ ತಕ್ಷಣ ಎಲೆಗಳು. ವಿಡಿಯೋ ಮಾಡ್ಕೊಂಡು ಇಲ್ಲಿ ನೋಡಿ ಬನ್ನಿ ಲಿಂಗ ಅದ್ರ ಮೇಲೆ ಹಿಂಗೆ ಯಾರು ವ್ಲಾಗ್ ಮಾಡಂಗಿದ್ರೆ ಮಾಡ್ಕೊಳ್ಳಿ. ಶೂಟ್ ಮಾಡಲ್ಲ, ಅದನ್ನೆಲ್ಲ ಮಾಡಿದ್ವಿ. ಇಲ್ಲಿ ನೋಡಿ ಭವ್ಯ, ಅದು ಹೂವು ಒಳಗಡೆ ಲಿಂಗ ತಾನೇ ಇತ್ತು. ನೋಡಿದ್ರ, ನಾವು ಹೋಗೋಷ್ಟೊತ್ತಿಗೆ ತುಂಬ ಖಾಲಿ ಆಗಿಬಿಟ್ಟಿತ್ತು. ಬೆಳಗ್ಗೆ ಬೇಗ ಹೋಗಿದ್ರೆ ಆಗ್ತಿತ್ತು, ನಾವು ತುಂಬ ಲೇಟಾಗಿ ಹೋದ್ವಿ. ದ್ರಾಕ್ಷಿ ಇದೆಲ್ಲ ತುಂಬ ಸ್ವೀಟ್ ಇರುತ್ತಾ? ಆಮ್ಲಾ ಸ್ಕ್ವಾಶ್ ಎಲ್ಲ ಉಪ್ಪಿನಕಾಯಿ. ಹಾಂ, ಮಾವಿನಕಾಯಿದು ಇದೆಲ್ಲ ಮಾವಿನಕಾಯಿದೆ. ಇದು ಬಾಳೆಹಣ್ಣಿಂದು ಉಪ್ಪಿನಕಾಯಿ. ಕಾನ್ಸಂಟ್ರೇಟ್ ಇದು ಹಲಸಿನ ಹಣ್ಣು. ಇದು ಸರಿ, ಫ್ರೂಟ್ ಹೆಸರೇನು? ಬಾಳೆದಿಂಡು. ರಾಂಬೂಟ ಅಂತ ಇದ್ರೆ ಬಾಳೆದಿಂಡು. ಬಾಳೆದಿಂಡು ಬಾಳೆದಿಂಡಲ್ಲೂ ಉಪ್ಪಿನಕಾಯಿ ಮಾಡಿದಾರ. ಬೇರೆ ಬೇರೆ ಚಕ್ಲಿ. ಲೋ ಫ್ಯಾಟು ಅಂದರೆ ಹೆಲ್ದಿ ಚಕ್ಲಿ, ಇದು ಲೋ ಫ್ಯಾಟ್ ಇರೋದು. ಆದರೆ ಇಲ್ಲೆಲ್ಲ ಬೆಲೆ ತುಂಬಾ ಜಾಸ್ತಿ, ಹೊರಗಡೆಗಿಂತ 3 ಪಟ್ಟು ಹೆಚ್ಚಾಗೇ ಇದೆ ಇಲ್ಲಿ. ಆದರೂ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬ ಜನ ಬರ್ತಾರೆ, ತುಂಬ ತೊಗೊಂಡು ಹೋಗ್ತಾರೆ. ಆದರೆ ಎಲ್ಲರೂ ದೂರದಲ್ಲೇ ಹೇಳ್ತಾರೆ, ಅದರಿಂದ ಎಲ್ಲ ಬಂದು ತೊಗೊಂಡು ಹೋಗ್ತಾರೆ. ತುಂಬಾ ಹೆಚ್ಚಿದೆ ಬೆಲೆ, 3 ಪಟ್ಟು ಹೆಚ್ಚಿದೆ. ಖಾದಿ ಕಾಟನ್, ಪ್ಯೂರ್ ಕಾಟನ್. ಎಷ್ಟು ಮಂದ ಇದೆ, ಒಂದು ದಾರ ಎಳೆಗಳು ನೋಡಬೇಕು. ನೋಡಿ, ಬೆಳಿಗ್ಗೆನೇ ಹೋದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆದರೆ ಎಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ನನಗೇನೋ ಸರಿ ಅನ್ನಿಸ್ಲಿಲ್ಲ. ನಾವು ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಎಲ್ಲ ತುಂಬಾ ಖಾಲಿ ಆಗಿಬಿಟ್ಟಿತ್ತು. ಯಾರಾದರೂ ಹೋಗೋರಿದ್ದರೆ ಬೆಳಗ್ಗೆನೇ ಒಂದು 7 ಗಂಟೆ ಆ ಥರ ಹೋಗಿ. ಆದರೆ ತುಂಬ ಬೆಲೆ ಅಂತೂ ಜಾಸ್ತಿ ಇದೆ ಇಲ್ಲಿ. ಆ ಥರ ವಿಶೇಷವಾಗಿ ನನಗೇನು ಅನ್ನಿಸ್ಲಿಲ್ಲ. ಇಷ್ಟೊಂದು ದುಡ್ಡು ಕೊಟ್ಟು ಇಲ್ಲಿ ತೊಗೊಳ್ಬೇಕಂತ ನನಗೇನು ಅನ್ನಿಸ್ಲಿಲ್ಲ. ಇದೇ ವಸ್ತುನೇ ಹೊರಗಡೆ ಮಾಮೂಲಿ ರೇಟ್ಗೆ ಸಿಗುತ್ತೆ. ಹೊರಗಡೆ 100 ರೂಪಾಯಿ ಸಿಗೋದು ಇಲ್ಲಿ 300 ರೂಪಾಯಿ ಹೇಳ್ತಾರೆ. ತೊಗರಿಬೇಳೆ ಹೊರಗಡೆ 120 ನೋಡ್ತಿದ್ರೆ ಇಲ್ಲಿ ಎಲ್ಲ 250 200 ರೂಪಾಯಿ ಮೇಲೇ ಇದೆ. ಅದರಿಂದ ಇಲ್ಲಿ ನನಗೆ ತುಂಬಾ ಜಾಸ್ತಿ ಅನ್ನಿಸ್ತು. ಆದರೆ ಒಂದು ಸಂತೆ ಅಂದರೆ ಒಂದು ಸಂಭ್ರಮ, ಒಂಥರ ಖುಷಿ ಅಲ್ವಾ ಸಂತೆಯಲ್ಲಿ. ಮತ್ತು ಇಲ್ಲಿರೋರೆಲ್ಲ ಹೇಳ್ತಾರೆ, ನಾವು ಡೈರೆಕ್ಟಾಗಿ ತೋಟದಿಂದ ಕೆಮಿಕಲ್ ಇಲ್ಲ, ಮಿಕ್ಸ್ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಅದನ್ನು ನಂಬಿ ತಗೋಬೋದು ಅಂತ ಕಾಣುತ್ತೆ. ಆದರೆ ಇದೇನೇ ಹೊರಗಡೆನೂ ಸಿಗೋಲ್ಲ. ಆದರೆ ಇಲ್ಲಿ ಅದು ತುಂಬಾ ಹೆಚ್ಚು ಬೆಲೆ ಇದೆ. ತುಪ್ಪ ಅನಿಸುತ್ತೆ. ಇದು ತುಪ್ಪ ತಾನೇ? ಇದು ತುಪ್ಪನಾ? ಇದು ಇದಕ್ಕೆ ಏನು ವ್ಯತ್ಯಾಸ? ಎಮ್ಮೆದು ಯಾವ್ದು ಹಸುದು, ಯಾವುದು ಎಮ್ಮೆದು? ಇದು ಹಸುದು, ಎಮ್ಮೆದದು. ಗೊತ್ತಾಯ್ತಾ? ಇದು ಪ್ಯೂರ್ ಬೆಲ್ಲ ಅಂದರೆ ಇದೆ. ಪ್ಯೂರ್ ಬೆಲ್ಲ ಇದೆ. ಆ್ಯಕ್ಚುಲಿ ಇದು ಪ್ಯೂರ್ ಬೆಲ್ಲ. ಎಷ್ಟಿದೆ ಬೆಲ್ಲ? 100 kg ಅಂತ. ಬನ್ನಿ ಬಾವಿ ಹಂಗೆ. ಇದು ಕಪ್ಪು ಅಕ್ಕಿ ಅನ್ನೋದಿದೆ. ಅದು ಗುರುತಿ. నేను ಭವ್ಯ ಅವಳ ಫ್ರೆಂಡ್ ಅದು. ಬ್ಲ್ಯಾಕ್ ರೈಸ್
ಎಷ್ಟು? 100 ರೂಪಾಯಿ ಕೆ ಜಿ. ಅರ್ಧ ಕೆ ಜಿ. ಅರ್ಧ ಕೆ ಜಿ ಬೆಲ್ಲದ ಪೌಡರ್. ಎಲ್ಲ ಕಡೆ ಇದೇ ಥರ ಅಕ್ಕಿ ಬೇಳೆ ಎಲ್ಲ ಸಿಗೋದು, ಆದರೆ ಅಂಗಡಿಗಿಂತ ಇಲ್ಲಿ ಡಬಲ್. ಅಂಗಡಿನಲ್ಲಿ 100 ರೂಪಾಯಿ ಇದ್ದರೆ ಇಲ್ಲಿ 200 ರೂಪಾಯಿ. ಇದು ಸೋಪ್ನ ಸ್ವಲ್ಪ ಸಪ್ರೇಟಾಗಿ ಇರ್ತಾರೆ. ಲೆಮನ್ ಗ್ರಾಸ್. ಬೆಲ್ಲದ ಪುಡಿ. ಜಾಕೊಡ್ರಿ. ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ತಿಳ್ಕೊಳ್ಳಿ. ಖಾದಿ, ಪ್ಯೂರ್ ಖಾದಿ ಇದು. ಎಷ್ಟು ಬಿಚ್ಚಿ ಅದು ಓಪನ್ ಮಾಡಿ. ಹಂಗೆ ಇದು ಸೈಜ್ ಏನು? ಪುಟ್ಟ ಮಕ್ಕಳದ? ಎಷ್ಟಂತೆ? ಪುಟ್ಟ ಮಕ್ಕಳು. ಹ್ಯಾಂಡ್ಲೂಮು ಆ್ಯಂಡ್ ಎವ್ರಿಥಿಂಗ್ ಖಾದಿ ಆ್ಯಂಡ್ ಏನಂತೀವಿ ಎಲ್ಲ ಕೆಮಿಕಲ್ ಫರ್ಟೈಸಿಂದ ಮಾಡಿರೋದು. 100% ಕಾಟನ್. ಎಷ್ಟು ಒಂದೊಂದು ಪೀಸು? ನಮ್ಮ ಪ್ರೈಸ್ ರೇಂಜ್ ಬಂದುಬಿಟ್ಟು 1000-1200 ಆ್ಯಾವ್ರೇಜ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆಟಾಡ್ತಿದ್ವಿ ಇದು. ಅಲ್ವಾ? ನಾವು ಜಾತ್ರೆ, ನಮ್ಮೂರು ಮೊಳೆಯೂರು ಜಾತ್ರೆಯಲ್ಲೇ ಸಿಗೋದು ಇದು. ಎಲ್ಲ ಪ್ರೈಸ್ ಜಾಸ್ತಿ. ಎಷ್ಟು ಕೀಚೈನ್ ಇದು? ಐತಲ್ವಾ? ಇದೇನು? ಚಟ್ನಿ ಪುಡಿಗಳು. ಕವರ್ ಯೂಸ್ ಮಾಡೋಂಗಿಲ್ಲ ಅಂತಾರೆ, ಆದರೆ ಪ್ಯಾಕಿಂಗ್ ಮಾಡಿರೋದೆಲ್ಲ ಕೆಲವು ಎಲ್ಲ ಕವರಲ್ಲೇ ಪ್ಯಾಕ್ ಮಾಡಿದ್ದಾರೆ. ನಿಮಗೆ ಸ್ಕಿನ್ ಮಾಯ್ಸ್ಟ್ ಮಾಡಲಿ ಅಂತ ಅದು ಫೇಸ್ ವಾಶ್, ಕ್ರೀಮ್ಸ್, ಸ್ಕ್ರಬ್ ಮಾಡ್ಕೊಂಡು ತೂಕ ಐತೆ. ಎಷ್ಟಂತೆ? 2.5. ಓಕೆ ಓಕೆ ಓಕೆ. ಓಕೆ ಅಂದ್ರೆ ಬಿಟ್ಕೊಡ್ಬೇಕು. ಒಬ್ಬ ಎತ್ತಕ್ಕೆ ಆಗಲ್ಲ. ಅಂಟಂಟು ಎಷ್ಟಿದು? 1100. ಯಾಕ ಯಾವುದು ತಗೊಳಕ್ಕಾಗಲ್ಲ ಇಲ್ಲಿ, ಹೇಳಿಲ್ಲ. ಮುಂಚೆ ಮೈಸೂರು ಬೇಳೆ ಎಷ್ಟು? 90 ರೂಪಾಯಿ ಅಂತ.
ಇದೇನು ಇದು ಶೀಗೆ ಹ್ಞೂ ಶೀಗೆ ನೋಡ್ಕೊಂಡು ತೊಗೊಳಕ್ಕೆ ಇಲ್ಲಿ ಕಾಪರ್ ಬ್ರಷ್ ಕ್ಲೀನ್ ಇದು ದೇವ್ರ ಸಾಮಾನು ತೊಳೆಯೋದು ಸೋಪಿಂದ ಎಂತೆಲ್ಲ ಇದ್ದಾಗ ಇಲ್ಲಿ ಕೀರ್ತನ ಐಟಮ್ಸ್ ಎಷ್ಟು 199 ಇದೆಲ್ಲ 149 99 199 ಇದು 100 ರೂಪಾಯಿ ಇದು 99 ಹ್ಞೂ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ರಷ್ ಬಂದಿದೆ ಇದೇನು ಆದರೆ ಇದು ಹೋಗುತ್ತಲ್ಲ ಸೆಟ್ಟು MRP 300. ಇದಕ್ಕೆಲ್ಲ ನೋಡ್ಬೇಕು 180 ಒಂದು ಸ್ವಲ್ಪ ಅಂದ್ಬಿಟ್ಟು ಒಂದು ಚಪ್ಪಲಿ ಹೀರೆಕಾಯಿದು ಇದಿರುತ್ತಲ್ಲ, ಹೀರೆಕಾಯಿ ಒಣಗಿಸ್ಬಿಟ್ಟು ಒಳಗಡೆ ಇರುತ್ತಲ್ಲ ಅದು ಇದು. ಹಾಂ ಇದು ಎಮ್ಮೆ ಬೆಣ್ಣೆ ಹಸು ಬೆಣ್ಣೆ ಎಷ್ಟು ಕೆ ಜಿ? ಎಮ್ಮೆದು 1000 ರೂಪಾಯಿ, ಹಸು 1400 ರೂಪಾಯಿ. ಎಮ್ಮೆದು 1000 ರೂಪಾಯಿ, ಹಸುದು 1400. ಹೋಮ್ ಡೆಲಿವರಿ ಬೇಕಂದ್ರೆ ಮನೆ ಬೆಣ್ಣೆ ಸಿಗುತ್ತೆ, ಮಾಡ್ತೀವಿ ಅಲ್ಲಿ ಬೆಲೆ 1600 ರೂಪಾಯಿ ಇನ್ಕ್ಲೂಡ್ ಡೆಲಿವರಿ ಹಸುಗೆ, ಎಮ್ಮೆಗೆ 1200 ರೂಪಾಯಿ ಇನ್ಕ್ಲೂಡ್ ಡೆಲಿವರಿ. ಹತ್ರ ಒಂದು ಸೀರೆ ಐತಿ 3500 ಇಲ್ಲ ಸ್ಮಾರ್ಟ್ ಎಷ್ಟು 3500 ಇದು 4.5. ಹೊರಗಡೆ ಅಂಗಡಿಗಿಂತ 3 ಪಟ್ಟು ಹೆಚ್ಚು ದುಡ್ಡು ಕೊಟ್ಟು ಇಲ್ಲಿ ತೊಗೊಳ್ಬೇಕಾಗತ್ತೆ. ಅದು ಯಾರು ತೊಗೊಳ್ತಾರೋ ಗೊತ್ತಿಲ್ಲ. ನಮಗಂತೂ ಅಲ್ಲಿ ಹೋಗಿದ್ದು ವೇಸ್ಟ್ ಅಂತ ಅನ್ನಿಸ್ತು. ಯಾರಾದರೂ ಹೋಗಬೇಕು ಅಂದ್ಕೊಳ್ಳೋ ಇದ್ದರೆ ಸುಮ್ಮನೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೋದ್ಮೇಲೆ ನಿಮಗೆ ಬೆಲೆ ಗೊತ್ತಾಗುತ್ತೆ, ತೊಗೊಳ್ಬೋದಾ ತೊಗೊಳ್ಬಾರ್ದು ಅಂತ. 280 ಖಾದಿ ಕಾಟನ್ ಸ್ಯಾರಿ ಅಂತ ಹೇಳ್ತಾರೆ, ಇರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಅದಕ್ಕೆ ಹೋಗಿ 4000 5000 ಅದೇ ಅಂಗಡಿನಲ್ಲೂ ಸಿಗುತ್ತಲ್ಲ ಪ್ಯೂರು ನೋಡಿ ಅದಕ್ಕೆ ನಮಗೆ ಅಲ್ಲಿ ಹೋಗಿದ್ದು ವೇಸ್ಟ್ ಅಂತಲೇ ಅನ್ನಿಸ್ತು. ನಿಮ್ಗೆ ಯಾರಿಗಾದ್ರೂ ಹೋಗೋ ಆಸಕ್ತಿ ಇತ್ತು ಅಂದರೆ ಹೋಗಿ ನೋಡಿ, ಆದರೆ ಟೈಮ್ ವೇಸ್ಟ್ ಅಂತ ನನಗನ್ನಿಸಿದೆ. ಅಂಥದ್ದು ಏನೂ ಇಲ್ಲ, ಹೊರಗಡೆ ಸಿಗದೇ ಇರೋವಂಥದ್ದು ಅಲ್ಲಿ ಸಿಗುತ್ತೆ. ಅಲ್ಲಿ ಹುಡ್ಕೊಂಡು ಹೋಗಿ ಪರವಾಗಿಲ್ಲ, ದುಡ್ಡು ಹೆಚ್ಚು ಕೊಟ್ಟರು ತೊಗೊಳ್ಬೋದು ಅನ್ನೋ ಥರದ್ದು ಅಲ್ಲಿ ಏನೂ ಇಲ್ಲ. ಅಲ್ಲಿ ಸಿಗೋದು ಹೊರಗಡೆ ಸಿಗೋದು ಎರಡೂ ಒಂದೇ. ಡೈರೆಕ್ಟ್ ರೈತರಿಂದ ಅಂತ ಹೇಳ್ತಾರೆ. ಆಗ ಆ ಥರ ನೋಡೋಕೆ ಹೋದರೆ ಇನ್ನೂ ತುಂಬ ಕಡಿಮೆಗೆ ಅವ್ರು ಸೇಲ್ ಮಾಡಬೇಕಾಗಿರೋದು. ಆದರೆ ತುಂಬ ಹೊರಗಡೆ ಅಂಗಡಿಗಿಂತ 4 ಪಟ್ಟು ಹೆಚ್ಚಿಗೆ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ಇದು ನನಗೇನೋ ವೇಸ್ಟ್ ಅಂತಲೇ ಅನ್ನಿಸ್ತು. ಅಲ್ಲಿ ಹೋಗೋದು ವೇಸ್ಟು. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಅಲ್ಲಿ ಹೋಗಿ ಸುಮ್ಮನೆ ರೌಂಡ್ ಹೊಡ್ಕೊಬರ್ಬೋದು ಅಷ್ಟೇ. ಅದು ಹತ್ರ ಇರೋರು, ದೂರದಿಂದ ಯಾರಾದರೂ ಹೋಗೋರಿದ್ರೆ ದಯವಿಟ್ಟು ಹೋಗಬೇಡಿ ಅಂತಲೇ ನಾನು ಹೇಳ್ತೀನಿ. ಕೊಬ್ಬರಿಬೇಳೆ ಹೆಂಗೆ ಅಂದರೆ ಅಲ್ಲಿ ಹೋದರೆ ನಿಮ್ಮ ಟೈಮ್ ಆಗಲಿ ಪ್ರತಿಯೊಂದು ವೇಸ್ಟ್. ಏನೋ ತೊಗೊಂಡ್ರು ಅದಕ್ಕೆ 1/4 ದುಡ್ಡು ಕೊಡಬೇಕಾಗುತ್ತೆ. ಅದಕ್ಕಿಂತ ನೀವು ಆರಾಮಾಗಿ ಹೊರಗಡೆನೇ ತೊಗೋಬೋದು. ಸೋಂಕಾಳು ಏನೋ ಹೇಳ್ತಾರಲ್ಲ, ಚೆನ್ನಾಗೈತೆ ತಿನ್ನಕ್ಕಿಲ್ಲೇ ಅಲ್ಲಿ ಊಟ್ಕೊಂಡು ಆಯಿತಾ ನಡಿ. ರಾಗಿ ಹುರಿ ಹಿಟ್ಟ ಹುರಿದು ಇಟ್ಟಿರ್ತಾರೆ ಅವರೇ, ಅದನ್ನು ಬರೀ ಕಲಿಸ್ಕೊಂಡು ತಿನ್ನೋದು.
ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಜನ ಮರಳೋ ಜಾತ್ರೆ ಮರಳೋ ಅಂತ. ಆ ಥರ ಎಲ್ಲೂ ಏನೂ ಸಿಗೋದೇ ಇಲ್ಲ, ಎಲ್ಲ ಇಲ್ಲೇ ಸಿಗೋ ಥರ ಜನ. ಅಲ್ಲಿ ಬೇಲ್ಪುರಿ ನೋಡಿದ್ರು ಅಷ್ಟೇ, ಏನು ಸೇಲ್ ಮಾಡ್ತಾಯಿದ್ರು ಅಷ್ಟೇ, ಅಲ್ಲಿಗೆ ಚಪಾತಿ ಇಷ್ಟು ಅವ್ರು ಹೇಳ್ದಷ್ಟು ದುಡ್ಡು ಕೊಟ್ಟು ತಗೊಳ್ತಾರೆ. ಅದು ಏನೋ ನಂಗೆ ಅರ್ಥ ಆಗ್ತಾ ಇಲ್ಲ, ಯಾಕೆಂದರೆ ಇದಕ್ಕಿಂತ ಒಳ್ಳೇದು ಹೊರಗಡೆನೇ ಸಿಗುತ್ತೆ. ಅಲ್ಲಿ ಅಷ್ಟೊಂದು ಕಷ್ಟಪಟ್ಟು ತೊಗೊಳ್ಳೋ ಅಂಥದ್ದು, ಅಷ್ಟು ಕ್ಯೂವಲ್ಲಿ ನಿಂತು ತೊಗೊಳ್ಳೋ ಅಂಥದ್ದು ಏನೂ ಇಲ್ಲ, ಅಷ್ಟೊಂದು ದುಡ್ಡು ಕೊಡೋ ಅಂಥದ್ದು ಇಲ್ಲ, ಎಲ್ಲ ವೇಸ್ಟ್, ಟೋಟಲಿ ಟೈಮ್ ವೇಸ್ಟ್. ಅದಕ್ಕೆ ಬದಲಾಗಿ ಬೇರೆ ಕಡೆ ಎಲ್ಲಾದರೂ ಹೋಗಿ ಏನಾದರೂ ತೊಗೊಳ್ಬೋದು. ಡೈರೆಕ್ಟು ಹಳ್ಳಿ ಕಡೆ ಹೋಗಿ ತೋಟದಲ್ಲಿ ಬೆಳೀತಾ ಇರ್ತಾರಲ್ಲ, ಅಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಬೇಕಾದ್ರೆ ತೊಗೊಳ್ಬೋದು. ಇವ್ರು ತೋಟದಿಂದನೇ ತಂದು ಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ, ಆದರೆ ಅಂಗಡಿನಲ್ಲೇ ಮಾರ್ಕೆಟಲ್ಲೇ ಕಡಿಮೆಗೆ ಸಿಗುತ್ತೆ, ಅದಕ್ಕೆ 4ರಷ್ಟು ಜಾಸ್ತಿ ತಗೋತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅನ್ಲೈಕ್ ಮಾಡಿ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವ ಮಾತು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅದು ನನಗೆ ಗೊತ್ತಿಲ್ಲ. ನಾನು ಇರೋದನ್ನು ಸತ್ಯನೇ ನಾನು ಹೇಳ್ತಾ ಇದ್ದೀನಿ. ಹೋಗಿ ಬಂದವ್ರಿಗೆ ಅನುಭವ ಖಂಡಿತ ಆಗಿರುತ್ತೆ. ಹೋಗದೆ ಇರೋರು ಹೋಗಿ ಅನುಭವ ಆದಮೇಲೆ ನನಗೊಂದು ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಆಗಿರೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತೀನಿ. ಹೋಗಿದ್ದು ತಪ್ಪಿಗೆ ಪುರಿ ಉಂಡೆ ತೊಗೊಂಡು ತಿನ್ಕೊಂಡು ಬಂದ್ವಿ. ಅಲ್ಲಿ ಹೋಗಿದ್ದಂತೂ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಾದರೂ ಬಂದು ಅಂತ ಅನ್ನಿಸ್ತು. ಅಲ್ಲಿ ಹೋಗೋದಕ್ಕಿಂತ ಯಾವುದಾದ್ರೂ ಹಳ್ಳಿ ಕಡೆ ಹೋಗಿದರೆ ಹಣ್ಣು ತರಕಾರಿ ತುಂಬ ಕಡಿಮೆ ನಮಗೆ ಸಿಗ್ತಾ ಇತ್ತು, ತೊಗೊಂಡು ಮನೆಗೆ ಬರ್ಬೋದಾಗಿತ್ತು. ಏಕೆಂದರೆ ತೋಟದಲ್ಲಿ ಅಲ್ಲಿ ಹೋಗಿದ ಕೂಡಲೇ ತುಂಬ ಕಡಿಮೆಗೆ ಕೊಡ್ತಾರೆ ಅವರೆಲ್ಲ. ಇಲ್ಲಿ ಹೋಗೋದಕ್ಕಿಂತ ಬೆಟರ್ ಹಳ್ಳಿ ತರಕಾರಿ ಬೆಳೀತಾ ಇರ್ತಾರಲ್ಲ, ಹಣ್ಣು ಬೆಳೀತಿರ್ತಾರಲ್ಲ, ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವೇ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗಿ. ಇಲ್ಲಿ ಹೋಗೋದು ಟೋಟಲಿ ವೇಸ್ಟ್. ಅದು ಏನು ಚೆನ್ನಾಗಿಲ್ಲ. ರಾಗಿ ಕಣ ಸಂತೆ ಅಂತ ಮಾಡ್ತಾರೆ, ಅದು ಲೂಟಿ ಮಾಡೋದು ಹಗಲ ದರೋಡೆ. ನನ್ನ ಅಭಿಪ್ರಾಯ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟ್ ಮಾಡಿ.